ಸಿಜೆಪಿ ಪ್ರೊಟೆಸ್ಟ್ ಹಿಂದೆ ಇರೋ ಸತ್ಯ ಒಂದೊಂದೇ ಆಚೆ ಬರ್ತಾ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. 3 ಮಾರ್ಕೆಟಿಂಗ್ ಏಜೆನ್ಸೀಸ್ 180+ ಇನ್ಫ್ಲೂಯೆನ್ಸರ್ಸ್ ದುಡ್ಡು ತಗೊಂಡು ಸೋಷಿಯಲ್ ಮೀಡಿಯಲ್ಲಿ ಜನರನ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಡೆಲ್ಲಿ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಂಡ್ ಜಾರ್ಖಂಡ್ ಅಲ್ಲಿ ಸ್ಟೂಡೆಂಟ್ಸ್ ಯೂಜ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. और ये स्टूडेंट्स हैं, पीसफुल प्रोटेस्ट निकाल रहे हैं, मसाल मार्च निकाल रहे हैं, फ्लैश लाइट जलाकर विरोध जता रहे हैं. ಬಟ್ ಆ ಪ್ರೊಟೆಸ್ಟ್ ಗೆ ಯಾವುದೇ ತರ ಸಿಜೆಪಿ ಪಾರ್ಟಿ ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿರೋದು ಕಾಂಗ್ರೆಸ್ ಗವರ್ಮೆಂಟ್. ಇನ್ಫ್ಯಾಕ್ಟ್ ಜಾರ್ಖಂಡ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ ಸ್ಟೂಡೆಂಟ್ಸ್ ಅಭಿಜಿತ್ ದೀಪ್ಕೆಗೆ ವಿಡಿಯೋ ಕಾಲ್ ಮಾಡಿ ಒಂದ್ಸತಿ ಬನ್ನಿ ಅಂತ ಕರೆದ್ರೆ ನಾನು ಟ್ರೈ ಮಾಡ್ತೀನಿ, ನನಗೆ ಟೈಫಾಯ್ಡ್ ಇದೆ ಅಂತ ಹೇಳ್ತಾನೆ. ಸರಿ, ಇವನ್ಗೆ ಟೈಫಾಯ್ಡ್ ಇದೆ, ಇನ್ನಿಬ್ರು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ಸ್ ಏನ್ ಮಾಡ್ತಾ ಇದ್ದಾರೆ? ಸಿಜೆಪಿ ಪಾರ್ಟಿ ಬರಲ್ಲ, ಯಾಕಂದ್ರೆ ಇವ್ರಿಗೆ ಫಂಡಿಂಗ್ ಸಿಗಲ್ಲ. ಅಂಡ್ ಈ ಪ್ರೊಟೆಸ್ಟ್ ಅಲ್ಲಿ ಆಂಟಿ ಇಂಡಿಯನ್ ಸ್ಲೋಗನ್ಸ್ ಹೋಗಲ್ಲ, ಭಾರತ್ ಮಾತೆಗೆ ಅವಮಾನ ಮಾಡಲ್ಲ, ಶ್ರೀರಾಮ ಬಗ್ಗೆ ಮಾತಾಡಲ್ಲ, ಓನ್ಲಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಮಾತ್ರ ಮಾತಾಡ್ತಾರೆ. ಸೊ ಇದಕ್ಕೆ ಏನಕ್ಕೆ ಬರ್ತಾರೆ ಅವರು? ಇನ್ ಕೇಸ್ ಫ್ಯೂಚರ್ ಅಲ್ಲಿ ಬಂದ್ರು ಜಸ್ಟ್ ಹಾಯ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಂಡ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರಿಗೆ ಪ್ರಾಪರ್ ಆಗಿ ಫುಡ್ ಇಲ್ಲ. प्रोटेस्ट में इतना खाने होने का आइटम रहता है तो तुम लोग खाली बिस्किट कहाँ खा रहे हो? यहाँ कौन देगा, क्या देगा सर? ये दिल्ली ने है कि फॉरेन फंडिंग हो रहा है. ಅದೇ ಸಿಜೆಪಿ ಪಾರ್ಟಿ ಪ್ರೊಟೆಸ್ಟ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಊಟ ಜೊತೆಗೆ ಸ್ನಾಕ್ಸ್, ಕಾಫಿ, ಟೀ ಎಲ್ಲ ಅವೈಲೇಬಲ್ ಇತ್ತು. ಅಂಡ್ ನಮ್ ಜುನೇದ್ ಬಾಯ್ ಬಗ್ಗೆ ಗೊತ್ತಲ್ಲ, ಚಿಕ್ಕ ಫೋನ್ ಅಂಗಡಿ ಇಟ್ಕೊಂಡ್ರು 3 ಹೊತ್ತು ಫ್ರೀ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ. ಇವಾಗ ಕಾಸು ಎಲ್ಲಿಂದ ಬಂತು ಅಂತ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಸೊ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಫಂಡ್ ಮಾಡಿರೋ ಪ್ರೊಟೆಸ್ಟ್ ಇರೋ ಡಿಫರೆನ್ಸ್, ಫಂಡ್ ಮಾಡದೇ ಇರೋ ಪ್ರೊಟೆಸ್ಟ್ ಇರೋ ಡಿಫರೆನ್ಸ್. ಈ ವಿಡಿಯೋನ ಸಿಜೆಪಿ ಸಪೋರ್ಟರ್ಸ್ಗೆ ಶೇರ್ ಮಾಡಿ, ಸಿಜೆಪಿ ಪಾರ್ಟಿ ಎಲ್ಲೋಯ್ತು ಅಂತ ಸ್ವಲ್ಪ ಕೇಳಿ.